ನಮಸ್ಕಾರ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಅಶ್ವಮಂದಿರದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ವಿಶೇಷವಾದ ಮಾಹಿತಿಗಳನ್ನ, ಸಂಗತಿಗಳನ್ನ, ಜಾಗೃತಿಗಳನ್ನ ತಿಳಿಸ್ತಾ ಬಂದಿದ್ದೇವೆ. ಈ ಬಾರಿಯೂ ಅಂಥದ್ದೇ ಒಂದು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಡ್ತಿರುವಂತಹ, ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಿರುವಂತಹ ಸಮಸ್ಯೆಗಳು ಅಂದ್ರೆ ಕೆಲವೊಬ್ಬರಿಗೆ ಮಾನಸಿಕವಾಗಿ ಭೂತ ಅಥವಾ ಪಿಚಾಚಿಗಳ ಅಥವಾ ನಾವು ಸಾಮಾನ್ಯವಾಗಿ ದೆವ್ವ ಅಂತ ಏನ್ ಕರಿತೀವಿ ಅಂತ ಲಕ್ಷಣಗಳಿಗೆ ಒಳಗಾಗಿರ್ತಾರೆ. ಆ ಲಕ್ಷಣಗಳು ಹೇಗಿರುತ್ತೆ, ಅದು ಕಂಡು ಬಂದಾಗ ನಾವು ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಗಳನ್ನ ತೋರಿಸ್ತೀವಿ, ನಮ್ಮ ಮನೆಯ ವಾತಾವರಣ, ವ್ಯಕ್ತಿಯ ವಾತಾವರಣ ಹೇಗೆ ಬದಲಾಗುತ್ತೆ, ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಮಾನಸಿಕವಾಗಿ ಆದ್ರೂ ಕೂಡ ಅದನ್ನು ದೆವ್ವದ ಕಾಟ ಅಂತ ಕರೀತಾರೆ, ಅಥವಾ ನಿಜವಾಗಿಯೂ ದೆವ್ವದ ಕಾಟ ಇದ್ರೆ ಯಾವ ಲಕ್ಷಣ ಕಂಡು ಬರುತ್ತೆ, ಅಥವಾ ಭೂತ ಪ್ರೇತ ಅಂತ ಹೇಳಿ ಕರಿತೀವಿ, ಆ ಒಂದು ಪರಿಣಾಮಕ್ಕೆ ಅವರು ಒಳಗಾಗಿದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಮತ್ತೆ ಮನೆಯ ವಾತಾವರಣ ಹೇಗಿರುತ್ತೆ ಗುರುಜಿ? ಹೌದು ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂಥ ಮಾಹಿತಿ ಆಗಿರುತ್ತೆ ಇದು. ಈಗ ಸಾಮಾನ್ಯವಾಗಿ ನಮಗೆ ಒಂದ್ಸರಿ ಯಾರೋ ಮನೆ ಕೇಳಿದ್ರು, ಗುರುಗಳೇ ನಮ್ಮ ಮನೇಲಿ ಈ ಥರ ಆಗ್ತಾ ಇದೆ, ಏನಾದರೂ ನಮಗೆ ಸಾಮಾನ್ಯವಾಗಿ ಹಳ್ಳಿ ಕಡೆ ನೋಡಿದ್ರೆ ಏನೋ ಅವ್ರಿಗೆ ಇಟ್ಕೊಂಡ್ಬಿಟ್ಟಿದೆ ಅದೆಲ್ಲ ಹೇಳ್ತಾ ಇರ್ತಾರೆ. ಈ ರೀತಿ ಆಗಿದೆಲ್ಲ ಗುರುಗಳೇ, ನಾವು ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ನಾನು ಒಂದು ಹೇಳಿದೆ. ಎಲ್ಲ ವಿಚಾರಕ್ಕೂ ಕೂಡ ಯಾವುದೋ ಈಗ ಭೂತ ಪ್ರೇತ ಏನೋ ಇಟ್ಕೊಂಡ್ಬಿಟ್ಟಿದೆ ಇದೆಲ್ಲ ಅಲ್ಲ. ಯಾಕಂದರೆ ಕೆಲವೊಬ್ಬರು ಮಾನಸಿಕವಾಗಿ ತೊಗೊಂಡ್ಬಿಟ್ಟಿರ್ತಾರೆ, ಮನಸ್ಸಿಗೆ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅದು ಅವ್ರಿಗೆ ಏನೇ ತೊಂದರೆ ಅದೋ, ಇಲ್ಲ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ನಮ್ಮ ಮನೇಲಿ ಏನೋ ಕಾಡ್ತಾ ಇದೆ, ಇಲ್ಲೇನೋ ತೊಂದರೆ ಆಗ್ತಾ ಇದೆ, ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಲಕ್ಷಣಗಳಿರುತ್ತೆ. ಈಗ ಪ್ರೇತಬಾಧೆ ಅಂತ ಬಂದಾಗ ಕೆಲವೊಂದು ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳನ್ನು ನೋಡಿ ನಾವು ಅದು ಪ್ರೇತಬಾಧೆನೋ ಅಥವಾ ಅಲ್ವೋ ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಮನುಷ್ಯ ಅಂತ ಬಂದಾಗ ಯಾರಾದರೂ ಹೇಳಿದ್ರೆ ತುಂಬ ಬೇಗನೆ ನಾವು ಕೇಳಿಸ್ಕೊಂಡ್ಬಿಡ್ತೀವಿ, ಅದನ್ನು ನಂಬಿಬಿಡ್ತಾರೆ ಬೇಗ. ಹಾಗಾಗಿ ಈಗ ಯಾರು ಮಾನಸಿಕವಾಗಿ ಅದನ್ನು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಎಷ್ಟೇ ಪೂಜೆ ಮಾಡಿ, ನೀವೇನೇ ಹೇಳಿ ಅವ್ರಿಗೆ ಅದು ಹೋಗೋದೇ ಇಲ್ಲ ಅದು. ಹಾಗಾಗಿ ಕೆಲವರು ತಿಳ್ಕೊಳ್ಬೇಕು. ಯಾಕಂದರೆ ಎಲ್ಲರೂ ಕೂಡ ಈಗ ಬುದ್ಧಿವಂತರೇ ಇದ್ದಾರೆ. ಈಗ ಮನೆಯಲ್ಲಿ ಒಬ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರು ಅದನ್ನು ಹೇಳ್ತಾರೆ. ಆದರೆ ಈ ಯಾರು ಮಾನಸಿಕವಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟಿರ್ತಾರೆ, ಮನಸ್ಸಿಗೆ ತೊಗೊಂಡ್ಬಿಟ್ಟಿರ್ತಾರೆ, ಅವ್ರು ಯಾರ ಮಾತನ್ನು ಕೂಡ ಕೇಳ್ತಾ ಇರಲ್ಲ. ಮನೆ ಹಂಗೆ ಆಯ್ತು, ಯಾರೋ ಒಬ್ರು ಬಂದರು, ಈ ರೀತಿ ಗುರುಗಳೇ ಈ ಥರ ನಮ್ಮ ಮನೇಲಿ ಹಿಂಗೆ ಆಗ್ತಾ ಇದೆ, ನನಗೆ ಈ ಥರ ತೊಂದರೆ ಆಗ್ತಾ ಇದೆ. ನಾವೆಲ್ಲ ಅಂದರೆ ಒಂದ್ಸರಿ ತಿಳ್ಕೊಳ್ಬೇಕು, ಪ್ರೇತಬಾಧೆ ಅಂದರೆ ಏನು, ಯಾಕಾಗುತ್ತೆ, ಇದರ ಲಕ್ಷಣಗಳೇನು. ಹೌದು, ಅದು ನೋಡಿ ನಿಜವಾಗ್ಲೂ ಈಗ ಯಾವುದೋ ಒಂದು ನೋಡಿ ಏನೋ ಹೇಳ್ತಾರಲ್ಲ, ಇಲಿ ಹೋದ್ರೆ ಹುಲಿ ಹೋಯ್ತು ಅಂತ. ಯಾಕೆ ಹೇಳ್ತಾರೆ ಇದೆಲ್ಲ ಅಂತಂದರೆ, ಹಾಗಾಗಿ ನೋಡಿ ಹಿಂದಿನವರು ನಾವು ಮಾಡಿದ್ದೆಲ್ಲನೂ ಕೂಡ ನಮ್ಗೆ ಒಳ್ಳೆ ವಿಚಾರಗಳೇನೆ. ಈ ಥರ ಗಾದೆಗಳೆಲ್ಲ ಇದು ಹಿಂಗೆ ಬಂದಿರೋದು. ಮತ್ತೆ ಇದೆಲ್ಲ ಆಡು ಭಾಷೆಗಳಲ್ಲಿ ಮಾತಾಡ್ತಾರೆ. ಯಾಕಂದರೆ ನಾವೀಗ ನೋಡಿ ಹಗ್ಗ ನೋಡಿದ್ರೆ ಹಾವು ನೋಡ್ದಂಗೆ ಅಂತ ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಒಬ್ಬ ಮನುಷ್ಯ ಮನಸ್ಸಿಗೆ ಏನಾದ್ರು ಹಾಕೊಂಡ್ಬಿಟ್ರೆ ಅದು ಬೇಗ ಹೋಗೋದೇ ಇಲ್ಲ. ಅದರಲ್ಲಿ ಇದು ತುಂಬ ವಿಶೇಷ, ಈ ಪ್ರೇತಬಾಧೆಯ ಲಕ್ಷಣಗಳು ಅಂತ. ಯಾಕಂದರೆ ಅವ್ನಿಗೇನಾದರೂ ಆ ಥರ ಇಲ್ಲ, ನಮ್ಮ ಮನೇಲಿ ಏನೋ ಇದೆ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ ಮನೆಗೆ ಹೋಗೋದಿಲ್ಲ, ಮನುಷ್ಯ ಹೋಗಲ್ಲ. ಮತ್ತು ಯಾವ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ಎದು ಚಿಂತೆ, ಅದರಲ್ಲೇ ಚಿಂತೆ ಇದ್ಬಿಡ್ತಾರೆ ಅವರು. ಈಗ ಯಾರಾದರೂ ನಮ್ಮ ಹತ್ರ ಬಂದರೆ ಅವ್ರು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಅವ್ರು ಅದೇ ಚಿಂತೆ, ನಾವೇನು ಹೇಳಿದ್ರು ಕೇಳ್ತಾರಲ್ಲ. ಇಲ್ಲ ಗುರುಗಳೇ ನಮ್ಗೆ ಈ ಥರ ಆಗ್ಬಿಟ್ಟಿದೆ, ಇಲ್ಲ ಆ ಥರ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ, ನೀವು ಅದೆಲ್ಲ ಬೇರೆ ಏನೋ ತೊಂದರೆ ಅಂದರೆ ಏನೂ ಕೇಳೋದಿಲ್ಲ ಅವರು. ಆ ರೀತಿ ಆಗ್ಬಿಡುತ್ತೆ. ಈಗ ಕೆಲವರು ನೋಡಿ ಆರೋಗ್ಯ ಸಮಸ್ಯೆ ಆಗ್ತಿರುತ್ತೆ, ಅವರ ಡಾಕ್ಟರ್ಸ್ ಹತ್ರ ಹೋಗೋದೇ ಇಲ್ಲ ನಮ್ಗೆ ಈ ಥರ ನಮಗೆ ದೇವರೇ ನಮ್ಗೆ ನೀವು ಯಂತ್ರ ಕೊಡಿ ಸರಿ ಹೋಗುತ್ತೆ ಅಂತಾರೆ. ಕೆಲವೊಂದು ವಿಚಾರದಲ್ಲಿ ಇದೆ, ತಪ್ಪು ಅಂತಲ್ಲ, ಸುಳ್ಳಲ್ಲ ಅದು, ಆದರೆ ಎಲ್ಲದಕ್ಕೂ ಅದೇ ಅಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಇವಾಗ ಕೆಲವೊಂದು ಪ್ರೇತಬಾಧೆಗೆ ಏನು ಲಕ್ಷಣಗಳಿರುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಈ ಪ್ರೇತಬಾಧೆ ಅಂತ ಬಂದಾಗ ಈಗ ಸಾಮಾನ್ಯವಾಗಿ ನೋಡಿ ನಮಗೆ ಎಲ್ರಿಗೂ ಕೂಡ ಗೊತ್ತು, ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ತಲೆ ಬಾಚಬಾರ್ದು ಅಂತ ಹೇಳ್ತಾರೆ. ನೋಡಿ, ಈ ಮನೆಯಲ್ಲಿ ಪದೇ ಪದೇ ರಾತ್ರಿ ಸಮಯದಲ್ಲಿ ಯಾರಾದರೂ ತಲೆ ಬಾಚ್ತಾ ಇರೋದು, ಪದೇ ಪದೇ ಕನ್ನಡಿ ನೋಡ್ಕೊಳ್ತಾ ಇರೋದು, ಇದು ಪ್ರೇತಬಾಧೆ ಲಕ್ಷಣಗಳು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಈ ಪ್ರೇತಬಾಧೆ ಲಕ್ಷಣಗಳನ್ನ ತಿಳ್ಕೊಳ್ಬೇಕು. ನೀವು ಸುಮ್ಮನೆ ನೀವು ಅನ್ಕೊಂಬಿಡೋದಲ್ಲ ಏನೋ ಆಗ್ಬಿಟ್ಟಿದೆ ಅಂತ. ಎಲ್ಲ ವಿಚಾರಕ್ಕೂ ಇದೆ ಅಲ್ಲ, ನಾನು ಅವಾಗಿಂದನೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಕೆಲವೊಂದು ಲಕ್ಷಣಗಳನ್ನು ನೀವು ತಿಳ್ಕೊಳ್ಬೇಕು. ಮನೆಯಲ್ಲಿ ಪದೇ ಪದೇ ಅರಿಶಿಣ ಕುಂಕುಮ ಏನಾದರೂ ಬೀಳ್ತಾ ಇದ್ರೆ, ಚೆಲ್ತಾ ಇದ್ರೆ, ಅಥವಾ ಯಾವುದೋ ಒಂದು ನೆರಳು ನಿಮಗೆ ಯಾರೋ, ಈಗ ನೋಡಿ ಈಗ ಗೊತ್ತಾಗುತ್ತೆ, ನಾವು ಸಾಮಾನ್ಯವಾಗಿ ಎಲ್ಲೋ ಒಂದು ಹತ್ರ ಮಲಗಿರ್ತೀವಿ ಅಥವಾ ಕೂತಿರ್ತೀವಿ, ಯಾರೋ ನಮ್ಮ ಹತ್ರ ಬಂದು ನಮ್ಮ ಹತ್ರ ಇದ್ದಂಗೆ ಯಾರೋ ಓಡಾಡ್ದಂಗೆ ಆಗೋದು, ಅಥವಾ ನೆರಳು ಕಾಣಿಸೋದು ನಮಗೆ. ಈಗ ಅಮಾವಾಸ್ಯೆ ಪೌರ್ಣಮಿಯ ಸಮಯಗಳಲ್ಲಿ ಇದು ಪರ್ವಕಾಲಗಳಂತ ಹೇಳ್ತಾರೆ. ಈ ಸಮಯಗಳಲ್ಲಿ ಈಗ ಒಂದು ಏನು ಈ ಕೈಕಾಲು ತುಂಬ ನೋವು ಬರುತ್ತೆ. ಈ ಸಮಯದಲ್ಲಿ ಬಂದರೆ ಮಾತ್ರ ಅದು, ನೀವು ಯಾವಾಗೋ ಬಂದರೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಲೇಬೇಕು ನೀವು, ಅದೆಲ್ಲ ಇದಕ್ಕೆ ಸಂಬಂಧ ಇಲ್ಲ. ಅದು ಅಮಾವಾಸ್ಯೆ ದಿನನೋ ಪೌರ್ಣಮಿ ದಿನನೋ ನಿಮ್ಗೆ ಹೆಚ್ಚಾಗಿ ನೋವು ಬರುತ್ತೆ, ಮನೇಲಿ ತುಂಬ ಕಷ್ಟ ಆಗ್ತಿದೆ,
ಅಕ್ಕಿ ಅನ್ನ ಮಾಡಿದ್ದ ಏನು ಅನ್ನ ಇರುತ್ತೆ, ಅಕ್ಕಿ ಅನ್ನ ಅದು ಕೆಂಪಾಗ್ಬಿಡುತ್ತೆ. ಕೆಲವೊಂದು ಲಕ್ಷಣಗಳಿರುತ್ತೆ. ಆ ರೀತಿ ನೋಡ್ಕೊಳ್ಬೇಕು. ಮತ್ತು ಈಗ ಸಾಮಾನ್ಯವಾಗಿ ಗೊತ್ತಿರೋದು, ಈಗ ಏನಾದರೂ ಮನೆಯಲ್ಲಿ ಪಾತ್ರೆಗಳು ಅದು ಇದು ಇದ್ಕಿದ್ದಂಗೆ ಸಡನ್ನಾಗಿ ಬಿದ್ದೋಗ್ಬಿಡುತ್ತೆ. ದೇವರ ಮನೆಯಲ್ಲಿ ಪದೇ ಪದೇ ದೀಪ ಆರೋಗ್ತಾ ಇರೋದು, ಇದೆಲ್ಲ ನೋಡ್ಕೊಳ್ಬೇಕು. ಈ ರೀತಿ ಆದರೆ ಮಾತ್ರ. ಮತ್ತು ನೋಡಿ, ಈಗ ಏನಾಗ್ಬಿಡುತ್ತೆ, ಮನೆಯಲ್ಲಿ ಒಡನಾಟಗಳಿರಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಲ್ಲ. ಮನೆಯಲ್ಲಿ ಏನಾದರೂ ಪ್ರೇತಬಾಧೆ ಲಕ್ಷಣಗಳಿತ್ತು ಅಂತಂದರೆ ನೋಡಿ, ಈಗ ಅತ್ತಿಗೆ ನಾದಿನಿಯರು ಇರ್ತಾರೆ, ಅವ್ರು ಕಂಡ್ರೆ ಅವ್ರಿಗಾಗಲ್ಲ. ಅಪ್ಪ ಮಕ್ಳಿಗೆ ತೊಂದರೆ, ಅಪ್ಪ ಮಕ್ಕಳು ಮಾತಾಡಿಸ್ತಾ ಇರಲ್ಲ, ಗಂಡ ಹೆಂಡ್ತಿರು ತೊಂದರೆ ಆಗ್ಬಿಡುತ್ತೆ, ಅಣ್ಣ ತಮ್ಮಂದಿರಲ್ಲಿ ತೊಂದರೆ, ಎಲ್ಲ ಅನ್ಯೋನ್ಯವಾಗಿರೋ ಒಂದು ಕುಟುಂಬ ಬರ್ತಾ ತೊಂದರೆ ಆಗ್ಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರೇತಬಾಧೆ ಇದೆ, ಅಲ್ಲಿ ಏನಾದರೂ ತೊಂದರೆ ಇದೆ, ಅಥವಾ ಮನೇಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ರೀತಿ ನೋಡಿಕೊಂಡು ಅದಕ್ಕೇನು ಪರಿಹಾರಗಳು ಮಾಡ್ಕೊಳ್ಬೇಕು, ನಾನು ಮುಂದಿನ ದಿನಗಳಲ್ಲಿ ಅದು ಕೆಲವೊಂದು ಪರಿಹಾರಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ನೋಡ್ಕೊಳ್ಬೇಕು, ಯಾವುದು ಪ್ರೇತಬಾಧೆ ಲಕ್ಷಣ ಅಥವಾ ಏನಿದೆ ಅಲ್ಲಿ ಏನು ತೊಂದರೆಗಳು ಆಗ್ತಿದೆ ಅದನ್ನು ತಿಳ್ಕೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಗುರುಗಳೇ, ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಾವಿವತ್ತು ನೀವು ಮಾತಾಡ್ತಿದ್ವಿ. ಭೂತ ಪ್ರೇತಗಳ ಬಾಧೆ ಉಂಟಾದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ತಿಳಿಸಿದ್ದೀರಿ. ಇನ್ನಷ್ಟು ಪರಿಹಾರಗಳನ್ನ ನಮ್ಮ ವೀಕ್ಷಕರಿಗಾಗಿ ಮುಂದಿನ ಸಂಚಿಕೆಯಲ್ಲಿ ತಮ್ಮಿಂದ ಪಡಿತೀವಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಶ್ವಮಂದಿರದಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗ್ತೀವಿ. ನೋಡ್ತಾ ಇರಿ ಅಶ್ವಮಂದಿರ.